ಕ್ಲಚ್ ರಿಲೀಸ್ ಆಗ್ತಿಲ್ಲ ಕರೆಕ್ಟಾಗಿ. ಊಟಿ ಫೀಲ್ ಈಸ್ ಇಷ್ಟೇ. Hey boys and girls, welcome back to another new video. So early morning 7 AM ಹೊರಟಿದ್ದೇನೆ. ಈಗ ಕರೆಂಟ್ ನಮಗೆ ಕಾರ್ಕಳದಲ್ಲಿ ಒಂದು ಮೀಟಪ್ ಪಾಯಿಂಟ್ ಉಂಟು, ಅಲ್ಲಿ ಇನ್ನೊಬ್ಬರು ರೈಡರ್ ಜಾಯ್ನ್ ಆಗ್ತಾರೆ ನಮ್ಮೊಟ್ಟಿಗೆ. ಟೋಟಲ್ ಇದು 3 ದಿವಸದ ಒಂದು ರೈಡ್ ಆಗಿರೋದ್ರಿಂದ ಒಳ್ಳೆ ಕಂಟೆಂಟ್ ಬರ್ತದೆ ಅಂತ ಹೇಳಿ ಅನಿಸ್ತದೆ. ಕರೆಂಟ್ಲಿ ನಾನೀಗ ಬಂಟ್ವಾಳದಲ್ಲಿದ್ದೇನೆ, ನೋಡ್ಬೋದು. ಸ್ಟ್ರೈಟ್ ಹೋದರೆ ಧರ್ಮಸ್ಥಳ, ಬೆಳ್ತಂಗಡಿ, ಬೇಲೂರು, ಅರಸೀಕೆರೆ, ತುಮಕೂರು. ಅದು ಅರ್ಲಿ ಮಾರ್ನಿಂಗ್ ವೆದರ್ ಸೈಕಾಗಿ ಉಂಟು, ಫುಲ್ ಫಾಗು. ಆಗಲೇ ವಿಡಿಯೋ ಮಾಡಬೇಕಿತ್ತು, ಬಟ್ ಮಾರ್ನಿಂಗ್ ಅಲ್ಲ, ಡಾರ್ಕ್ ಇತ್ತು ಸ್ವಲ್ಪ, ಹಾಗೆ ಬೇಡ ಅಂತೇಳಿ ಈಗ ಮಾಡಿದೆವು. ನಮ್ಮ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯು ಗೈಸ್ ನೋ ದ ಡ್ರಿಲ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಟೈಮ್ ಅರೌಂಡ್ 7:48. ಕ್ರೇಜಿ ಸನ್ರೈಸ್ ಆಗ್ತಾಯಿತ್ತು, ಹಾಗೆ ಒಮ್ಮೆ ನಿಲ್ಲಿಸಿದೆ ಬೈಕ್. ಕಂಟಿನ್ಯೂಸ್ ಹೊಡೆದೆ, ಇಲ್ಲಿ ಸಹ ನಿಲ್ಲಿಸಲಿಲ್ಲ ಬ್ರೇಕ್ ಫ್ಯೂಯಲ್ಗೆ ಎಂತಕ್ಕೆ ಸಹ. ನೋಡ್ಬೋದು ಡ್ಯೂಕ್ ನಿಲ್ಲಿಸಿದೆ. ಇಲ್ಲಿ ಸ್ವಲ್ಪ ಡಸ್ಟ್ ಎಲ್ಲ ಹಾಗೆ ಉಂಟು, ಡಸ್ಟ್ ಅಂತ ಕ್ಲೀನ್ ಮಾಡಲಿಲ್ಲ. ಕ್ಲಚ್ ರಿಲೀಸ್ ಆಗ್ತಿಲ್ಲ ಕರೆಕ್ಟಾಗಿ, ಗೇರ್ಸ್ ಕರೆಕ್ಟಾಗಿ ಕೂತ್ಕೊಳ್ಳಿಲ್ಲ. ಅದಿಲ್ಲ ಇದಿಲ್ಲ ಎಲ್ಲ ಇಲ್ಲ. ಬಟ್ ಓಕೆ ಫೈನ್, ಲೂಸ್ ಆಗಿದ್ರೆ ಸಾಕು. ಹ್ಯಾಪಿ ರೈಡ್ ಬಾಯ್ಸ್, ಹ್ಯಾಪಿ ರೈಡ್. ಓಕೆ, ಇನ್ನು ಸ್ವಲ್ಪ ಇರೋದು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಲಿಕ್ಕೆ, ಫಸ್ಟ್ ಮೀಟಪ್ಪಿಗೆ. ಸೊ ಲೆಟ್ಸ್ ಮೂವ್ ಅಂತ ಹೇಳ್ತಾ ಮೀಟಪ್ ಆಗೋಲ್ಲಿ ಸಿಗ್ತೇನೆ ನಾನು. ಬ್ಯೂಟಿಫುಲ್ ಊಟಿ ಫೀಲ್ ಈಸ್ ಬ್ಯೂಟಿಫುಲ್. तो समझा नहीं. ಬೇಗ ರೀಚ್ ಆಯ್ದೆಯಾ? ನಾನು ಒಂದು ಸ್ಟಾಪ್ ತಗೊಂಡೆ, ನೀನು ರೀಚ್ ಆಗಿರ ಹೇಳಿ. ಹಾಂ ಹಾಂ. KA20 ನಮ್ಮೊಟ್ಟಿಗೆ ಯಾವುದೊಬ್ಬರು ರೈಡರ್ಸ್ ಜಾಯ್ನ್ ಆಗಿದ್ದಾರೆ. ಇಟ್ಸ್ ಗುಡ್ ಟು ಹ್ಯಾವ್. ಬ್ರೇಕ್ಫಾಸ್ಟ್ ಆಗಲಿಲ್ಲ, ನಾವೊಂದೀಗ ಬ್ರೇಕ್ಫಾಸ್ಟಿಗೆ ಒಮ್ಮೆ ನಿಲ್ಲಿಸಬೇಕು. A few moments later. ಒಂದು ಬಿಸಿ ಬಿಸಿ ಮಸಾಲೆ ದೋಸೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು. ಇನ್ನೀಗ ಆಗುಂಬೆ ಹತ್ರ ಒಂದೆರಡು ಸೀನರಿಕ್ ಪ್ಲೇಸಲ್ಲಿ ಒಂದು ಫೋಟೋ ತೆಗಿಲಿಕ್ಕೆ ಉಂಟು. ಎಲ್ಲೆಲ್ಲಿ ನೋಡಿಕೊಂಡು ಎಲ್ಲೆಲ್ಲಿ ಬರುದಣ್ಣ, ರೈಟಿಂದ ಲೆಫ್ಟಿಗೆ ಲ್ಯಾಂಡ್ ಮಾಡುವುದು ಫ್ಲೈಟ್ ಅವನು.
ನಾವೀಗ ಆಗುಂಬೆಯಲ್ಲಿರುವಂಥ ಒಂದು ಜೋಗಿಗುಂಡಿ ಈ ಫಾಲ್ಸಿಗೆ ಹೋಗ್ತಾ ಇದ್ದೇವೆ. ಪ್ರವೇಶ ಶುಲ್ಕ 100 ರೂಪಾಯಿ ಒಬ್ಬರಿಗೆ. ಹಾಗೆ ಟೈಮಿಂಗ್ಸ್ ಬೆಳಿಗ್ಗೆ 9ರಿಂದ ಸಂಜೆ 5. ಮತ್ತು ಇದೊಂದು ನೋಡುವಂಥದ್ದೇ ಪ್ಲೇಸ್, ಒಳ್ಳೆದುಂಟು. ಒಂದು ಜರಿಯ ಟೈಪಲ್ಲಿ ಉಂಟು, ಮೇಲೆಯಿಂದ ಕಲ್ಲುಗಳ ನಡುವಲ್ಲಿ ನೀರು ಹರಿಯುವಂಥದ್ದು ಕೆಳಗೆ. ಹಾಗೆ ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಉಂಟಂತ ಹೇಳಿದ್ದಾರೆ ನಮಗೆ ಅಲ್ಲಿಯ ಸ್ಥಳೀಯ ಸಿಬ್ಬಂದಿಗಳು. ಈಗ ಅಲ್ಲಿ ಟಿಕೆಟ್ ಕೊಡಬೇಕಾದ್ರೆ ಅಲ್ಲಿಗೆ ಆದರೆ 2.5 ಕಿಲೋಮೀಟ್ರ್ ನಡಿಬೇಕು, ಒಂದು ಸ್ವಲ್ಪ ಟ್ರಕ್ಕಿಂಗ್ ರೀತಿಯಲ್ಲಿ ಅಂತ ಹೇಳಿದ್ದಾರೆ. ಫಾರೆಸ್ಟಿನೊಳಗೆ ಹೋಗೋದು ಅಂತ ಹೇಳಿದ್ರೆ ಖುಷಿ, ಯಾಕಂತ ಹೇಳಿದ್ರೆ ತಂಪು ವೆದರು ಮತ್ತು ನಿಮಗೆ ಏರ್ ಕೂಡ ಫ್ರೆಶ್ ಏರ್ ಬರ್ತದೆ. ನಿಮ್ಮ ಶ್ವಾಸಕೋಶಕ್ಕೆಲ್ಲ ಒಂದು ಒಳ್ಳೆಯ ಗಾಳಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಯಾವುದೇ ವೆಹಿಕಲ್ ಕಾಣ್ತಾ ಇಲ್ಲ ಇಷ್ಟೊತ್ತು, ಖಾಲಿ 2 ಬೈಕ್ ಹೋಗ್ತಾ ಉಂಟು. ಹೇಳಿ ತಡ ಆಗಲಿಲ್ಲ, ಹೇಳಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಬಂತು ಕಾರ್. ಇನ್ನೀಗ ಅಲ್ಲಿ ಹೋಗಿ ಸಿಗ್ತಾನೆ. ಹೇಳಿದ್ದಲ್ಲ ಆಗಲ್ಲೇ, ಬಟ್ ಇದರಲ್ಲಿ ಎಂತ ಇಲ್ಲ, ನಾವು ಹೋಗಿ ಮೂತ್ರ ಮಾಡಿ ಯಾರಬೇಕಷ್ಟೇ, ಅಷ್ಟೇ ಇರೋದಿದೆ ಅಲ್ಲಿ. ಸೊ ಇದಿಷ್ಟೇ ಪ್ಲೇಸ್. ಒಂದು ಶಾರ್ಟ್ ಫಿಲ್ಮ್ ಎಲ್ಲ ತೆಗೆಯುವುದಾದ್ರೆ ಇಲ್ಲಿ ಬರ್ಬೋದು. ಪ್ಲೇಸ್ ಒಳ್ಳೆದುಂಟು ಶಾರ್ಟ್ ಫಿಲ್ಮಿಗೆ. ಪ್ರೈವೇಸಿ ಉಂಟು, ಈಗ ಉಂಟು, ಮತ್ತು ಇನ್ನು ಯಾವಾಗೆಲ್ಲ ಹೋಗ್ತದೆ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಆ ಪ್ಲೇಸಿಂದ ನೀರು ಬರ್ತಿದ್ದದ್ದು ಮಳೆಗಾಲದಲ್ಲಿ, ಮಟ್ಟಿಗೆ ಎಂತ ಸಹ ಇಲ್ಲ. ನಾನು ಅವತ್ತೊಮ್ಮೆ ಬಂದಿದ್ದೆ, ಆವಾಗ ಇಲ್ಲಿಗೆ ಟಿಕೆಟ್ 200 ಹೇಳಿದರು ಪರ್ ಪರ್ಸನಿಗೆ, ಈಗ 100 ಆಗಿದೆ. ನೋಡ್ಬೋದು, ಚಿಕ್ಕ ಚಿಕ್ಕದುಂಟು ವಾಟರ್ ಫಾಲ್ನಾಗಿ. ನಾವೀಗ ಇಲ್ಲಿ ಕೂತ್ರೆ ಇಲ್ಲಿ ಬಾಕಿ ಆಗ್ತೇವೆ. ಯಾಕೆಂತ ಹೇಳಿದ್ರೆ ಇಲ್ಲಿ ತುಂಬ ಕೂಲ್ ಉಂಟು, ವೆದರ್ ಸೆಟ್ ಉಂಟು ಇಲ್ಲಿ. ನಾವೀಗ ಇಲ್ಲಿಂದ ಮೂವ್ ಆಗಬೇಕು, ಜನ ಬರ್ತಾ ಇದ್ದಾರೆ. ಲೆಟ್ಸ್ ಗೋ. ಹಾಗೆ ಬರ್ಕಣ ಫಾಲ್ಸ್ ಅಂತ ಹೇಳಿ ಒಂದು ಬೋರ್ಡ್ ಇತ್ತು. ಆಗ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರು ಹೇಳಿದರು, ಅಲ್ಲಿ ಇನ್ನೊಂದು ಫಾಲ್ಸ್ ಉಂಟು, ಸ್ವಲ್ಪ ಹೋಗಿ ಬನ್ನಿ ನೀವು, ಒಂದೇ ಟಿಕೆಟಲ್ಲಿ ಆಗ್ತದೆ ಅಂತ ಹೇಳಿದರು. ಹಾಗೆ ಈಗ ಬರ್ಕಣ ಫಾಲ್ಸಿಗೆ ಬಂದಿದ್ದೇವೆ, ನೋಡುವ ಇದು ಹೇಗೆ ಉಂಟಂತ ಹೇಳಿ. ನೋಡಿ ಫ್ರೆಂಡ್ಸ್, ಇಷ್ಟು ದೂರ ಬಂದು ಇವನಿಗೆ ನಡಿಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಎಂತ ಹೇಳೋದು, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಆ್ಯಶ್ ಟ್ಯೂಬರಿಗೆ ನಡಿಲಿಕ್ಕೆ ಆಗೋದಿಲ್ಲ. ಹೊಡೀರಿ ಚಪ್ಪಾಳಿ. ನೋಡಿ ಬ್ಯಾಗೆಲ್ಲ ಪಿಂಕಿಸಿ ಆಯಿತು, ಇನ್ನೂ ನಡೆಯೋದು. ಬನ್ನಿ. ನಾವೀಗ ಬರ್ಕಣ ಫಾಲ್ಸಿಗೆ ರೀಚ್ ಆಗಿದ್ದೇವೆ ಆಫ್ಟರ್ ಸೋ ಮೆನಿ ಸ್ಟ್ರಗಲ್. ಅಲ್ಲಿ ಸ್ಟಾರ್ಟಿಂಗಲ್ಲಿ 2 ಕಿಲೋಮೀಟರ್ಸ್ ಅಂತ ಹೇಳಿದರು ಟ್ರಕ್ಕಿಂಗ್, ಬಟ್ ಇಲ್ಲಿಗೆ ಬರುವಾಗ ಗೊತ್ತಾಯ್ತು ಅದು 4 ಕಿಲೋಮೀಟರ್ ಅಂತೇಳಿ. ಹಾಗೆ ಇಲ್ಲಿ ಬಂದು ನೋಡೋದಾದರೆ ವ್ಯೂ ಈ ಥರ ಉಂಟು ನಿಮಗೆ. ನಮ್ಮ ಈಗ ಯಾವುದು ಬಿಸ್ಲೆ ಘಾಟಲ್ಲಿ ಹೇಗೆ ವ್ಯೂ ಉಂಟು, ಅದೇ ಥರದ ಒಂದು ವ್ಯೂ ಬಿಸ್ಲೆಯಲ್ಲಿ. ಅಂದರೆ ಇದು ಬರ್ಕಣ ನೋಡಿ. ಒಂದು ಸುಮಾರು ದೂರದಲ್ಲಿ ಒಂದು ಫಾಲ್ಸು ಉಂಟು, ಅದುವೇ ಬರ್ಕಣ ಫಾಲ್ಸ್. ಆ ಕಡೆ ಒಂದು ಬೆಟ್ಟ ಉಂಟು, ಈ ಕಡೆ ಒಂದು ಬೆಟ್ಟ ಉಂಟು. ಫುಲ್ ಫಾರೆಸ್ಟ್ ಏರಿಯಾ, ಯಾರಿಲ್ಲ, ನಾವಿಬ್ಬರೇ. 1-2 ಕಾರ್ ಬಂದಿತ್ತು, ಬಟ್ ಇಲ್ಲಿ ತನಕ ಬೈಕ್ ಬರ್ತದೆ. ಆ ಮಂಗಗಳಲ್ಲಿ ಎಂತ ಹೇಳಿದರೂ ಆಗೋದಿಲ್ಲ ಅಂತೇಳಿ ಅಲ್ಲಿ ಇದು ಅಡ್ಡ ಗೇಟ್ ಹಾಕಿದ್ದಾರೆ. ಆದ ಕಾರಣ ನಾವು ಬೈಕ್ ತರಲಿಲ್ಲ. ಇಲ್ಲಿಗೆ ಬಂದವರು ಹೇಳಿದರು ನಿಮಗೆ ಬೈಕ್ ತರ್ಬೋದಿತ್ತು ಅಂತೇಳಿ. ಎಂತ ಮಾಡೋದು, ಇರೋದಕ್ಕೆ ಕೂಡ ಒಂದು ಕರೆಕ್ಟಾದ ಪ್ರಾಪರ್ ಟೈಮ್ ಬೇಕಲ್ಲ, ನಮಗೆ ನಸೀಬಿಲ್ಲ ಅಷ್ಟೇ. ನೋಡಿ ನಮ್ಮ ಆ್ಯಶ್ ಟ್ಯೂಬರಲ್ಲಿ ಕೂತ್ಕೊಂಡಿದ್ದಾರೆ ಕಲ್ಲಿನ ಮೇಲೆ, ಗಮ್ಮತ್ತು ಮಾಡ್ತಿದ್ದಾರೆ, ವೈಬಿಂಗ್. ನಾನು ಮಾತ್ರ ಇನ್ನು ಕೂಡ ಈ ಕೇಜಲ್ಲೇ ಇದ್ದೇನೆ. ಕೇಜಿಂದ ಈಗ ಹೊರಗಡೆ ಹೋಗಬೇಕು. ಇಲ್ಲಿ ಒಳ್ಳೆ ಗಾಳಿ ಬರ್ತಾ ಉಂಟಂತೆ, ಆಗ ನಡ್ಕೊಂಡು ಬಂದ ಆಯಸ್ ಎಲ್ಲ ಹೋಗ್ತದೆ. ನಮ್ಮದು ಮೇಯ್ನ್ ಎಂಥ ಥಿಂಗ್ ಅಂತ ಹೇಳಿದರೆ, ನಮಗೆ ನಡ್ಕೊಂಡು ಬರೋದು ವಿಷಯ ಅಲ್ಲ, ಈ ಹೆಲ್ಮೆಟ್, ಜಾಕೆಟ್ ಮತ್ತು ಅದರೊಟ್ಟಿಗೆ ಇರುವಂಥ ಕೆಲವು ಆ್ಯಕ್ಸಸರೀಸ್ ಎಲ್ಲ ಇದನ್ನೆಲ್ಲ ತಗೊಂಡು ಬರಬೇಕು. ಇನ್ ಕೇಸ್ ನಾವು ಅಲ್ಲಿ ಗಾಡಿಯಲ್ಲಿ ಬಿಟ್ಟರೆ ಅಲ್ಲಿಂದ ಅದು ಎತ್ಕೊಂಡು ಹೋಗ್ತಾರೆ. ಹಾಗಾಗಿ ಅದನ್ನೆಲ್ಲ ತಗೊಂಡು ಬರಬೇಕಾದ್ರೆ ನಮಗೆ ತುಂಬ ಟಯರ್ಡ್ ಆಗ್ತದೆ. ನೋಡಿ ಇದೊಂದು ಛಾಯೆ ಕೊಟ್ಟಿರೋದಾಗಿ ಉಂಟು, ಒಳ್ಳೆ ಮಾಡಿದ್ದಾರಪ್ಪ, ಫುಲ್ ಸರೌಂಡಿಂಗ್ ಫುಲ್ ಫಾರೆಸ್ಟೇ. ಸೊ ಇದಿಷ್ಟು ಬರ್ಕಣ ಫಾಲ್ಸಿನ ನಿಯರ್ ಬೈ ವ್ಯೂ. ನಾವಿನ್ನೀಗ ಊಟಕ್ಕೆ ನಾವು ತೀರ್ಥಹಳ್ಳಿಗೆ ಹೋಗಿ, ತೀರ್ಥಹಳ್ಳಿಯಲ್ಲಿ ನಮ್ಮ ಆ್ಯಶ್ ಟ್ಯೂಬರ್
ಇವತ್ತಿನ ವ್ಯವಸ್ಥಾಪಕರು ವ್ಯವಸ್ಥೆ ಮಾಡಿದ್ದಾರೆ ಸ್ಟೇಗೆ. ಮತ್ತು ಅಲ್ಲಿಗೆ ಹೋಗಿ ಅಲ್ಲಿಂದ ಎಲ್ಲಿಗೆ ಹೋಗ್ತೇವೆ ಅಂತ ಹೇಳಿ ಬ್ಲಾಗ್ ನೋಡ್ತಾ ಇರಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಹಾಗೆ ಲೈಕ್ ಮಾಡಿ. ನಿಮಗೆ ಗೊತ್ತುಂಟು ಡ್ರಿಲ್ ಮಾಡ್ತಾಯಿರಿ. ಆಫ್ಟರ್ ಸೋ ಮೆನಿ ಟ್ರಗಲ್ ರೀಟೇಕ್ ಗೈಸ್. ಇಷ್ಟೇ, ಅಲ್ಲಿಂದ ಇಲ್ಲಿಗೆ ಇಷ್ಟೇ ಮುಗೀತು ಪ್ಲೇಸ್. ಅಲ್ಲಿಂದ ಇಲ್ಲಿ ಬೈಕಲ್ಲಿ ಹೋಗ್ಬೋದಿತ್ತು. ಪೀಸ್ ಉಂಟು, ಯಾರು ಜನಗಳಿಲ್ಲ, ಒಂದೇ ಒಂದು ವೆಹಿಕಲ್ ಬರಲಿಲ್ಲ. ಎರಡು ಅರ್ಥ ಉಂಟು ಅದರಲ್ಲಿ. ಇಲ್ಲಿಗೆ ಯಾರು ಬರೋದು ಸಹ ಇಲ್ಲ. ಅದು ಹೋಗ್ಲಿಕ್ಕೆ ಎಷ್ಟು ಉಂಟು, ಅಲ್ಲಿ ಹೇಳುವಾಗ 2 ಕಿಲೋಮೀಟ್ರ್, ಇಲ್ಲಿ 4 ಕಿಲೋಮೀಟ್ರ್.